ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀ ಸಾಯಿರಾಮ್ ಕಿಚನ್ಗೆ ಸ್ವಾಗತ. ಪ್ಲೀಸ್ ಎಲ್ಲರೂ ವಿಡಿಯೋ ಯಾರು ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಹೋಗ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಇವತ್ತು ನೋಡ್ರಿ, ಹಸಿ ತೆಂಗಿನಕಾಯಿಗಳು ಭಾಳ ಮಳೆಗಾಲದಾಗ ಹಾಳಾಕಿರ್ತಾವೆ. ಅದರಲ್ಲಿ ಉಪಯೋಗಿಸಿ ಕೊಬ್ಬರಿ ಕಡುಬು ಅಂಥೇಳಿ ಅಂತಾರೆ. ಉತ್ತರ ಕರ್ನಾಟಕ ಸೈಡ್ ಭಾಳ ಮಾಡ್ಕೋತೀವಿ ನೋಡ್ರಿ. ಅದನ್ನು ಹೆಂಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ನೋಡ್ರಿ. ಕೊಬ್ಬರಿ ಭಾಳ ಕೆಡ್ತಿರ್ತಾವಲ್ಲ, ಅವಾಗಿಂದವಾಗಿ ನಾವು ಬಿಸಿ ಮಾಡ್ಕೊಂಡು ತಿಂದೀವಿ ಅಂದ್ರೆ ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ. ಇಲ್ಲಿ ಉತ್ತರ ಕರ್ನಾಟಕ ಸೈಡ್ ಭಾಳ ಮಾಡ್ತೀವ್ರಿ ನಾವು ಈ ಕಡುಬುಗಳನ್ನು. ಅದ್ರ ಸಲುವಾಗಿ ಹೆಂಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ನೋಡ್ರಿ. ಭಾರಿ ಮಸ್ತ್ ಆಕಾವ್ರಿ, ಆರೋಗ್ಯಕ್ಕೂ ಭಾಳ ಚಲೋ ನೋಡ್ರಿ. ಈಜಿ ಒಳಗೆ ಹಂಗೆ ಹೆಂಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ನೋಡ್ರಿ. ಭಾಳ ಚಲೋ ಆಕಾವ್ರಿ, ಎಲ್ಲರೂ ಟ್ರೈ ಮಾಡಿರಿ. ಹೆಂಗೆ ಮಾಡೋದು ಅಂತೇಳಿ ಈಗ ಹೇಳ್ಕೊಡ್ತೀನಿ ನೋಡ್ರಿ. ಈಗ ಕೊಬ್ಬರಿಯನ್ನು ಹೆರ್ಚ್ಕೊಂಡು ನೋಡ್ರಿ, ಎಲ್ಲ ಹಸಿ ಕೊಬ್ಬರಿದು ಚೆಂದಾಗಿ ಎಲ್ಲ ಹೋಳುಗಳನ್ನು ಮಾಡಿ ಇಟ್ಕೊಂಡಿನಿ. ಅದನ್ನೇನದ ಈಗ ಮಿಕ್ಸಿ ಮಾಡ್ಕೊತೀನಿ ರೀ. ಎಲ್ಲ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ರೆಡಿ ಮಾಡ್ಕೊಂಡಿನಿ ನೋಡ್ರಿ. ಅದ್ರದ್ದು ಹಸಿ ತೆಂಗಿನಕಾಯಿ ಇರ್ತಾವಲ್ರಿ, ಅದ್ರದ್ದು ನೋಡ್ರಿ ಹಸಿ ಕೊಬ್ಬರಿಲೇ ಮಾಡ್ಕೊಂಡಿರೋದು. ಅದನ್ನು ಸಣ್ಣಗೆ ಎಲ್ಲನೂ ಏನದ ಮಿಕ್ಸಿ ಮಾಡ್ಕೊಂಡಿನಿ. ನಮ್ಮ ಸೈಡ ಈ ಕೊಬ್ಬರಿ ಕಡುಬು ಭಾಳ ಮಾಡ್ತಾರೆ ರೀ. ಬಾಣ್ತಿ ಇರೋದು ಇರ್ತಾರಲ್ರಿ, ಅವ್ರಿಗಂತೂ ಬಿಸಿದು ಡೆಲಿವರಿ ಆದಾಗ ಬಿಸಿವು ಮಾಡಿಕೊಡ್ತಾರೆ ನೋಡ್ರಿ. ತುಪ್ಪ ಹಾಕೊಂಡು ತಿಂದ್ರೆ ಭಾಳ ಆರೋಗ್ಯಕ್ಕೆ ಭಾಳ ಒಳ್ಳೇದು ರೀ. ಹಾಲು ಅದು ಹೆಚ್ಚು ಬರ್ತಾವೆ ಅಂತೇಳಿ ಅಂತಾರೆ ನೋಡ್ರಿ. ನಮ್ಮ ತಾಯಿಯವರೆಲ್ಲ ನಮ್ಮ ಡೆಲಿವರಿ ಆದಾಗ ಈ ಬಿಸಿವ ಮಾಡಿಕೊಡ್ತಿದ್ರು ನೋಡ್ರಿ. ಭಾಳ ತಿಂದಿದ್ದು ರೂಢಿ ನೋಡ್ರಿ. ಅದ್ರ ಸಲುವಾಗಿ ಹೆಂಗೆ ಮಾಡೋದು ಅಂತೇಳಿ ಈಗ ತಿಳಿಸ್ಕೊಡ್ತೀನಿ. ಇದನ್ನೇನಂದ್ರೆ ನಮ್ಮ ಅತ್ತೆಯವರು ಹಸಿ ತೆಂಗಿನಕಾಯಿಲೆ ಕೊಬ್ಬರಿ ಹೆಂಗೆ ಹಾಳಾಕದಲ್ಲ ಹಾಕಬಾರ್ದು ಅಂಥೇಳಿ ಇದು ಹೆಂಗೆ ಮಾಡೋದು ಅಂತೇಳಿ ಅವ್ರು ಹೇಳ್ಕೊಟ್ಟಿದ್ರು. ಅದ್ರ ಸಲುವಾಗಿ ಈಗ ನಾನು ಟ್ರೈ ಮಾಡತ್ತೀನಿ ನೋಡ್ರಿ. ಒಣ ಕೊಬ್ಬರಿದು ಮಾಡ್ತಿದ್ರು ನಮ್ಮ ತಾಯಿಯವರು. ನಮ್ಮ ಅತ್ತೆಯರಿಂದ ಹಸಿ ಕೊಬ್ಬರಿ ಹಾಳಾಗಂಗಿಲ್ಲಲ್ಲ, ಅದನ್ನು ಹೆಂಗೆ ಮಾಡೋದು ಅಂಥೇಳಿ ಅವ್ರು ಕಲಿಸ್ಕೊಟ್ಟಾರೆ. ಅದನ್ನೇನದ ನಾನು ಈಗ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಈಗ ಬೆಲ್ಲ, ಒಂದು ಬಟ್ಲು ಬೆಲ್ಲ ತೊಗೊಂಡು ಅದೆಲ್ಲ ಕರಗಿಂದ ಇದನ್ನು ಸುರಿನ ನೋಡ್ರಿ. ಈಗ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದು ಕೊಬ್ಬರಿನ ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೋಬೇಕ್ರಿ. ಅದನ್ನು ಚೆಂದಾಗಿ ಬೆಲ್ಲೆಲ್ಲ ಮಿಕ್ಸ್ ಆಯ್ಕದ ನೋಡ್ರಿ. ಆಗಿಂದ ಚಲೋತ್ನಾಗ ಮಿಕ್ಸ್ ಮಾಡ್ಕೊತಿರ್ಬೇಕು. ಅಂದ್ರೆ ಚಲೋತ್ನಾಗ ಎಲ್ಲ ಹೂರ್ಣ ಟೈಪ ರೆಡಿ ಆಕತ್ರಿ. ಒಂದು ಸ್ಪೂನ್ ಏಲಕ್ಕಿ ಪೌಡ್ರ್ ಹಾಕಾಕತ್ತೀನಿ ನೋಡ್ರಿ. ಈಗ ಏಲಕ್ಕಿ, ಶುಂಠಿ ಹಾಕಿದ್ರೆ, ಆಮೇಲೆ ಹಸಿ ಎಲ್ಲ ಅಂತಾರಲ್ರಿ, ಶುಂಠಿ ಇಡ್ಲಿಕ್ಕಂದ್ರೆ ಹಸಿ ಎಲ್ಲ ಹಾಕ್ಬೋದು. ಹಾಕಿ ಮಾಡ್ಕೊಂಡೆ ಅಂದ್ರೆ ಭಾರಿ ಹಾಕದ್ ನೋಡ್ರಿ. ಕಡುಬುಗಳು ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ. ಇವು ಈ ಥರ ಎಲ್ಲ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಅದು ಹಲ್ಲಿಗೆ ಅದು ಭಾಳ ಮೆತ್ತಗೆ ನೋಡ್ರಿ. ಹಲ್ಲದು ಇರಂಗಿಲ್ಲಲ್ರಿ, ಅವರಿಗೆ ಭಾಳ ಚಲೋ ನೋಡ್ರಿ. ಬಿಸಿ ಮಾಡಿಕೊಟ್ಟಿವಿ ಅಂದ್ರೆ ಅವಾಗಿಂದವಾಗಿ ಅವರಿಗೆ ತಿನ್ನಾಕ ಭಾಳ ಚಲೋ ಅನ್ನಿಸ್ತಾವೆ. ಮಕ್ಕಳು ಅದು ಭಾಳ ಇಷ್ಟಪಡ್ತಾರೆ ರೀ. ಚಪಾತಿ ಹೆಂಗೆ ಮಾಡ್ಕೊತೀವಲ್ರಿ, ಅದಕ್ಕೆ ಹಿಟ್ಟು ನಾದಿಟ್ಕೊಂಡಿನಿ ನೋಡ್ರಿ. ಈಗ ಎಲ್ಲ ಉಳ್ಳಿ ರೆಡಿ ಮಾಡ್ಕೊತೀನಿ. ಭಾಳ ಗಟ್ಟಿ ನಾದಬಾರ್ದ್ರಿ, ಸ್ವಲ್ಪ ಮೆತ್ತಗೆ ಇರಬೇಕು. ಭಾಳ ಮೆತ್ತಗಿದ್ರೂ ಇದು ಕಡುಬು ಮಾಡೋ ಹೊತ್ನಾಗ ತುಂಬಾಕದು ಬರಂಗಿಲ್ಲ ರೀ. ಯಾರು ಹೊಸ್ದಾಗಿ ಕಲಿತಿರ್ತಾರಲ್ಲ ಸ್ವಲ್ಪ ಗಟ್ಟಿ ಮಾಡ್ಕೊರಿ ಹಿಟ್ಟನ್ನು. ಮತ್ತು ಈಗೇನದ ಮೆತ್ತಗಿತ್ತಂದ್ರೆ ಸ್ವಲ್ಪ ಕಡುಬುಗಳು ಮೆತ್ತಗೆ ಹಾಕವು. ಬಿರುಸು ನಾದ್ಕೊಂಡಿವಂದ್ರೆ ಸ್ವಲ್ಪ ಬಿರುಸು ಹಾಕವು. ಅದ್ರ ಸಲುವಾಗಿ ಸ್ವಲ್ಪ ಮೆತ್ತಗಿದ್ರೆ ಚಲೋ ರೀ. ಆದರೆ ತುಂಬ್ಲಿಕ್ಕದು ಈಗ ಹೊಸ್ದಾಗಿ ಮಾಡೋರು ಇರ್ತಾರಲ್ಲ, ಅವ್ರಿಗೆ ಬರಂಗಿಲ್ಲಲ್ಲ, ಅದಕ್ಕೆ ಸ್ವಲ್ಪ ಗಟ್ಟಿನೇ ನಾದ್ಕೊರಿ. ನಿಮಗೆ ಮಾಡೋಕೆ ಸ್ವಲ್ಪ ಭಾಳ ದಿವ್ಸದಿಂದ ಈಸಿಯಾಗಿ ಬರಾಕತ್ತಾನ, ಅವಾಗ ಸ್ವಲ್ಪ ಹಿಟ್ಟು ಮೆತ್ತಗೆ ಮಾಡ್ಕೊಂಡ್ರೆ ನಡಿತೈತಿ. ಈಗ ನಾನು ಸ್ವಲ್ಪ ಹಿಟ್ಟು ಮೆತ್ತಗೆ ಮಾಡ್ಕೊಂಡು ನೋಡ್ರಿ. ಮೆತ್ತಗೆ ಕಡುಬು ಭಾಳ ಚಲೋ ಆಕಾವ್ರಿ. ಉಳ್ಳಿ ಎಲ್ಲ ಮಾಡ್ಕೊಂಡಿಲ್ಲ, ಅದಕ್ಕೆ ಎಣ್ಣೆ ಹೆಚ್ಚಿ ಇಟ್ಕೊಂಡೆ ಅಂದ್ರೆ ಒಂದಕ್ಕೊಂದು ಅಂಟ್ಕೊಳಂಗಿಲ್ಲ ರೀ. ಅದ್ರ ಸಲುವಾಗಿ ಒಂದು ಸ್ವಲ್ಪ ಎಣ್ಣೆ ಹೆಚ್ಚಿ ಪ್ಲೇಟ್ನಾಗ ಇಟ್ಕೊಂಡ್ಬಿಡ್ತೀನಿ ರೀ. ಎಲ್ಲವೂ ಪುರಿಗತಿ ಲಟ್ಟಿಸಿ ಇಟ್ಕೊಳತ್ತೀನಿ ನೋಡ್ರಿ. ಪುರಿ ಟೈಪ್ ಲಟ್ಟಿಸಿ ಇಟ್ಕೊಂಡೇವು ಅಂದ್ರೆ ಒಮ್ಮೆ ತುಂಬಾಕ್ ಬರ್ತದೆ ರೀ. ಅದ್ರ ಸಲುವಾಗಿ ಮೊದಲು ಎಲೆ ಅಂತಾರೆ ರೀ, ಎಲೆ ಎಲ್ಲ ಮಾಡಿ ಇಟ್ಕೋಬೇಕ್ರಿ. ಅವತ್ರನ್ನ ಪುರಿ ಟೈಪ್ ಲಟ್ಟಿಸಿ ಇಟ್ಕೊಳತ್ತೀನಿ. ಈಗ ತುಂಬ್ಕೋತೀನಿ ನೋಡ್ರಿ. ಅದ್ರಾಗ ಹೂರ್ಣ ಹಾಕಿ ತುಂಬಿ ಕಡುಬು ರೆಡಿ ಮಾಡ್ಕೋಬೇಕು ನೋಡ್ರಿ. ಈಗ ಅಷ್ಟು ಚಲೋ ಆಗ್ಯದ ನೋಡ್ರಿ. ಮೆತ್ತಗೆ ಭಾಳ ಚಲೋ ಆಗ್ಯದ ಹೂರ್ಣ ಒಳಗೆ ತುಂಬೋದು. ಈಗ ಕೊಬ್ಬರಿ ಭಾಳ ಮಳೆಗಾಲಕ್ಕೆ ಭಾಳ ಕೆಡ್ತಾವಲ್ರಿ. ಈ ಥರ ಅಡುಗೆ ಮಾಡ್ಕೊಂಡೇವು ಅಂದ್ರೆ ಆರೋಗ್ಯಕ್ಕೆ ಒಳ್ಳೆಯದು, ಮತ್ತು ವೇಸ್ಟು ಆಗಂಗಿಲ್ಲ. ಅದ್ರ ಸಲುವಾಗಿ ಇಂಥ ಮಾಡಿಕೊಂಡು ತಿಂತಾ ಹೋಗ್ಬೇಕು ನೋಡ್ರಿ. ಸಾಕಿಡ್ಬೇಕು ನೋಡ್ರಿ. ಈಗ ತುಂಬ್ಕೊಳತ್ತೀನಿ ನೋಡ್ರಿ. ಚೆಂದಾಗಿ ಎಲ್ಲವೂ ಹಾಕಿ ಹೂರ್ಣಗಳನ್ನ ಒಳಗಿಟ್ಟು ಒಂದು ಸ್ವಲ್ಪ ಹಾಕಿ ತುಂಬ್ಕೋಬೇಕು ನೋಡ್ರಿ. ಚೆಂದಾಗಿ ಒತ್ತಬೇಕು. ಅವೆಲ್ಲ ಕಡುಬುಗಳು ಒಡಿಲಾರ್ದಂಗೆ ಚೆಂದಾಗಿ ಒತ್ತಿ ತುಂಬಬೇಕು ನೋಡ್ರಿ. ಇಂಥವೆಲ್ಲ ಮಕ್ಕಳಿಗೆ ಡಬ್ಬಿಗೆ ಅದು ಮಾಡಿ ಕಟ್ಟಿದೇವು ಅಂದ್ರೆ ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ. ಈ ಥರ ಎಲ್ಲ ಮಾಡ್ಕೋತ ಇರ್ಬೇಕು ನೋಡ್ರಿ. ಭಾಳ ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ.
ಮುಂದಿನ ವಿಡಿಯೋದಾಗ ಮೋದಕ ಹೆಂಗೆ ಮಾಡೋದು, ಆಮೇಲೆ ಒಣ ಕೊಬ್ಬರಿಲಿ ನಮ್ಮ ಕಡುಬುಗಳನ್ನು ಹೆಂಗೆ ಮಾಡೋದು ಅಂಥೇಳಿ ತಿಳಿಸ್ಕೊಡ್ತೀನಿ ನೋಡಿರಿ. ಇದು ಹಸಿ ಕೊಬ್ಬರಿಲಿ ಮಾಡತ್ತೀನಿ, ಅದು ಏನದ ಒಣ ಕೊಬ್ಬರಿಲಿ ಹೆಂಗೆ ಮಾಡೋದು ಅಂಥೇಳಿ ಎಲ್ಲ ತಿಳಿಸ್ಕೊಡ್ತೀನಿ ನೋಡಿರಿ. ಭಾರಿ ಮಸ್ತ್ ಆಕವ್ರಿ. ದಿನಕ್ಕೆ ವಾರದಾಗ ಒಂದು ಸಾರಿ ಆದರೂ, ದಿನಕ್ಕೆ ಆಲಿಕ್ಕಂದ್ರೆ ಒಂದು ವಾರದಾಗ ಒಂದು ಸಾರಿ ಆದರೂ ಮಾಡ್ಕೊಂಡು ತಿನ್ಬೇಕು ರೀ ಇಂಥವು. ಪದರ ಗಡುಬು ಅಂಥೇಳಿ ಚಪಾತಿದು ಉಮ್ಗೊಯ್ಸಿದ್ದ ಮೊದಲು ಮಾಡಿದ ವಿಡಿಯೋದಾಗ ಹಾಕಿದ್ದು ನೋಡಿರಿ. ಎಲ್ಲರೂ ಟ್ರೈ ಮಾಡಿರಿ. ಅವು ಚಪಾತಿ ಉಮ್ಗೊಯ್ಸಿದ್ದ ಭಾರಿ ಮಸ್ತ್ ಆಕ ನೋಡಿರಿ. ಈ ಏನು ಲಟ್ಟಿಸ್ ಮಾಡಿ ಬೇಯಿಸ್ತೀವಲ್ಲ ಅದಕ್ಕಿಂತ ಇದು ಏನದ ಉಗದ ಮ್ಯಾಗಿಂದ ತಿನ್ನೋದು ಭಾಳ ಆರೋಗ್ಯಕ್ಕೆ ಚಲೋ ನೋಡಿರಿ. ಬೇಗನೆ ಜೀರ್ಣ ಆಕತಿ, ಭಾಳ ಇದು ಆಗಂಗಿಲ್ಲ ನೋಡಿರಿ. ಅದಕ್ಕಾಗಿ ಜೀರ್ಣದು ಸುಲಭವಾಗಿ ಆಕತಿ. ಇಂಥವೇ ಮಾಡಿಕೊಂಡು ತಿನ್ಬೇಕು ನೋಡಿರಿ. ಈಗ ಛಾನಿ ಒಳಗೆ ಸ್ವಲ್ಪ ಎಣ್ಣೆ ಹಚ್ಚಿ ಎಲ್ಲ ಇಡಾತಿ ನೋಡಿರಿ. ಎಣ್ಣೆ ಹಚ್ಲಿಕ್ಕಂದ್ರೆ ಹತ್ಕೋತಾವಲ್ರಿ, ಅದ್ರ ಸಲುವಾಗಿ ಸ್ವಲ್ಪ ಛಾನಿಗೆ ಎಣ್ಣೆ ಹಚ್ಚಿ ಕಡುಬುಗಳನ್ನು ಇಟ್ಕೊಳತ್ತೀನಿ ನೋಡಿರಿ. ಸ್ವಲ್ಪ ಬಿಡಿಸೇ ಇಡ್ಬೇಕ್ರಿ. ಭಾಳ ಹತ್ತಿ ಇಟ್ಕೊಂಡಿವಂದ್ರೆ ಹಸಿ ಉಳಿತೈತಿ. ಒಂದು ಸ್ವಲ್ಪ ಬೆಂದಿಂದ ಮತ್ತು ಉಲ್ಟಾ ಮಾಡಿ ಬೇಯಿಸ್ತಿದ್ರೆ ಬೇಯಿಸ್ರಿ. ಟೈಮಿಂಗ್ ಗೊತ್ತಾಗ್ಲಿಕ್ಕಂದ್ರೆ ಹಂಗೆ ಮಾಡಿರಿ. ಸ್ವಲ್ಪ ಕೈಯಾಗ ನೀರು ಹಚ್ಚಿ ಮುಟ್ಟಿದೀವಂದ್ರೆ ಜರಿಬೇಕು ನೋಡಿರಿ. ಆ ಟೈಪ್ ಆದ್ರೆ ಕುದ್ದ ಅಂತ ತಿಳ್ಕೊಬೇಕು. ಭಾರಿ ಮಸ್ತ್ ಆಕವ್ರಿ ಕಡುಬುಗಳು. ನೀರು ಕಾಯ್ದಾವ್ರಿ, ಗ್ಯಾಸ್ ಮ್ಯಾಗ ಇಟ್ಟಿದ್ದೆ. ಸದ್ಯ ಇಡ್ತೀನಿ ನೋಡ್ರಿ. ಇದ್ರಾಗ ಇಡ್ಲಿ ಪಾತ್ರೆ ಇದ್ರೆ ಅದ್ರಾಗಿಟ್ಟು ನೀವು ಮಾಡ್ಕೋಬೋದು ಕಡುಬುಗಳನ್ನು. ನಾ ಏನದ ಬೋಗಾಣಿ ಒಳಗೆ ನೀರು ಕಾಯಕ್ಕಿಟ್ಟು ಅದ್ರ ಮ್ಯಾಗೆ ಇಡ್ತೀನಿ ನೋಡ್ರಿ. ಯಾವಾಗಲೂ ಹಿಂಗೆ ಮಾಡ್ತೀವಿ ನಾವು. ಛಾನಿ ಒಳಗಿಟ್ಟು ಕುದಿಸ್ಕೊತೀವಿ, ಅದ್ರ ಸಲುವಾಗಿ ಈಗ ಹಂಗೆ ಮಾಡತ್ತೀನಿ ನೋಡ್ರಿ ನಾನು. ನೀವು ಇಡ್ಲಿ ಪಾತ್ರೆ ಇರ್ತಾವಲ್ಲ ಅದ್ರೊಳಗೆ ಮಾಡಿ ಇಟ್ಕೋಬೇಕ್ರಿ. ನೀರಿನಾಗ ಕೈ ಮುಟ್ಟಿ ತಣ್ಣೀರ್ದಾಗ ಕೈ ಎದ್ದಿ ಅದನ್ನು ಮುಟ್ಟಿದೇವು ಅಂದ್ರೆ ಕಡುಬುಗಳು ಜರಿಬೇಕ್ರಿ. ಅಂದ್ರೆ ಕುದ್ದಾವ ತಿಳ್ಕೊಬೇಕು ನೋಡ್ರಿ. ಅದು ನೋಡ್ರಿ ಈಗ ಉಮ್ಗೊಯ್ದಾವ ಎಲ್ಲನೂ ನೋಡ್ರಿ. ಎಷ್ಟು ಮಸ್ತಾಗಿ ಆಗ್ಯಾವು. ಇಂಥವು ಬಿಸಿವು ತುಪ್ಪ ಹಾಕೊಂಡು ತಿಂದ್ರೆ ಭಾರಿ ಟೇಸ್ಟ್ ನೋಡ್ರಿ. ಮಾಡಿಕೊಡ್ಬೇಕು, ಬಿಸಿ ಬಿಸಿದು ತಿನ್ಬೇಕು ನೋಡ್ರಿ. ಅಷ್ಟು ಮಸ್ತ್ ಅನ್ನಿಸ್ತಾವು. ಎಲ್ಲರೂ ಟ್ರೈ ಮಾಡಿರಿ. ಹೆಂಗೆ ಬಂತಂತ ಹೇಳಿ ಕಮೆಂಟ್ ಮಾಡಿರಿ. ಹಸಿ ಕೊಬ್ಬರಿ ವೇಸ್ಟ್ ಮಾಡಲಾರ್ದೆ ಇಂಥವು ಮಾಡ್ಕೊಂಡಿವಿ ಅಂದ್ರೆ ಭಾಳ ಚಲೋ ನೋಡ್ರಿ. ಈ ಪಾತ್ರೆ ಒಳಗೆ ತಕ್ಕೋತೀನಿ ನೋಡ್ರಿ. ಕೈ ಮ್ಯಾಗ ಹಿಡಿದ್ರೆ ಜರಿಬೇಕ್ರಿ ಇವು, ಅಂದ್ರೆ ಕುದ್ದಾವ ತಿಳ್ಕೊಬೇಕು. ಅಷ್ಟು ಮೆತ್ತಗೆ ಅಷ್ಟು ಚಲೋ ಆಗ್ಯಾವ ನೋಡ್ರಿ. ಈ ಕಡೆ ಉತ್ತರ ಕರ್ನಾಟಕ ಸೈಡ್ ಭಾಣ್ತೀರಿಗೆ ಮಾತ್ರ ತಪ್ಪದೇನೆ ಇವ್ರನ್ನ ಬಿಸಿವು ಮಾಡಿಕೊಡ್ತಾರೆ ನೋಡ್ರಿ. ನೋಡ್ರಿ ತುಪ್ಪದ ಜೋಡಿ ಭಾರಿ ಟೇಸ್ಟ್ ಅನಿಸ್ತದ್ರಿ. ತುಪ್ಪ ಹಚ್ಕೊಂಡು ತಿಂದೇವಂದ್ರೆ ಆರೋಗ್ಯಕ್ಕೂ ಚಲೋ ನೋಡ್ರಿ. ಭಾಳ ಚಲೋ ನೋಡ್ರಿ. ಇಂಥವೆಲ್ಲ ಮಾಡಿಕೊಂಡು ಆರೋಗ್ಯವನ್ನು ಕಾಪಾಡ್ಕೋಬೇಕು ನೋಡ್ರಿ. ಭಾರಿ ಮಸ್ತಾಗೆ ರೆಡಿ ಆದ ನೋಡ್ರಿ. ನೀವು ಎಲ್ಲ ಟ್ರೈ ಮಾಡಿರಿ. ಹೆಂಗೆ ಬಂದು ಅಂಥೇಳಿ ಕಮೆಂಟ್ ಮಾಡಿರಿ. ಯಾವುದೇ ಮಾಡ್ಕೊಂಡು ತಿನ್ನೋಕ್ಕಿಂತ ಇಂಥವೆಲ್ಲ ಮಾಡ್ಕೊಂಡು ತಿಂದೀವಂದ್ರೆ ಆರೋಗ್ಯಕ್ಕೆ ಭಾಳ ಒಳ್ಳೇದು ನೋಡ್ರಿ. ಈ ಥರ ರೂಢಿ ಹಾಕ್ಬೇಕ್ರಿ ಮಕ್ಕಳಿಗೆ ಆಯಿತು, ನಾವು ಆಯಿತು. ಇದೇ ಥರ ಅಡುಗೆಗಳನ್ನು ಊಟ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಮತ್ತೊಮ್ಮೆ ಕುದಿಲಿಕ್ಕೆ ಇಟ್ಟಿದ್ದೆ, ಅವು ಕುದ್ದ ನೋಡ್ರಿ. ಅವಕ್ಕೂ ತಕ್ಕೋತೀನಿ ಈಗ. ಇದೇ ಥರ ಎಲ್ಲವೂ ಏನದ ಚೆಂದ ಕುದಿಸಿ ತಕ್ಕೋಬೇಕು ನೋಡ್ರಿ. ಬಿಸಿವೇ ತಿನ್ನಬೇಕು, ಭಾಳ ಟೇಸ್ಟ್ ಅನ್ನಿಸ್ತಾವು. ತುಪ್ಪ ಹಚ್ಕೊಂಡು ತಿಂದ್ರೆ ಭಾರಿ ಕಾಂಬಿನೇಷನ್ ರೀ. ಭಾರಿ ಟೇಸ್ಟ್ ಅನ್ನಿಸ್ತದೆ ಮತ್ತು ಆರೋಗ್ಯಕ್ಕೂ ಭಾಳ ಚಲೋ ನೋಡ್ರಿ. ತುಪ್ಪ ಹಚ್ಕೊಂಡೆ ತಿನ್ಬೇಕು ನೋಡ್ರಿ. ತುಪ್ಪ ಅದು ತಿನ್ನಲಾರ್ದವರು ಹಂಗಾದ್ರೂ ತಿನ್ಬೋದು. ಭಾರಿ ಮೆತ್ತಗೆ ಭಾಳ ಚಲೋ ಹಾಕೋ ನೋಡ್ರಿ. ಎಲ್ಲ ಟ್ರೈ ಮಾಡಿರಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ. ಹೆಚ್ಚೆಚ್ಚು ವಿಡಿಯೋ ನೋಡ್ತಾ ಹೋಗ್ರಿ. ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೋಡ್ರಿ ಎಷ್ಟು ಮೆತ್ತಗೆ ಭಾಳ ಚಲೋ ಆಗ್ಯಾವ ನೋಡ್ರಿ. ನೋಡ್ರಿ ತುಪ್ಪ ಜೋಡಿ ಮಸ್ತಾಗಿ ರುಚಿ ಅನ್ನಿಸ್ತದೆ ನೋಡ್ರಿ. ಎಲ್ಲರೂ ಟ್ರೈ ಮಾಡಿರಿ. ಎಲ್ಲರಿಗೂ ಧನ್ಯವಾದ ರೀ.